ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಹೊಸ ಪಾಸ್ಪೋರ್ಟ್ ಅಪ್ಲಿಕೇಶನ್ ಮತ್ತು ನವೀಕರಣ ಪಾಸ್ಪೋರ್ಟ್ ನವೀಕರಣದ ಬಗ್ಗೆ ಡಾಕ್ಯುಮೆಂಟೇಶನ್ ಏನೆಲ್ಲ ಬೇಕಾಗುತ್ತೆ, ಇತ್ತೀಚೆಗೆ ಬಂದ ಅಪ್ಡೇಟ್ ಪ್ರಕಾರ ಏನೆಲ್ಲ ಡಾಕ್ಯುಮೆಂಟ್ಗಳನ್ನು ನಾವು ಸಬ್ಮಿಟ್ ಮಾಡಬೇಕಾಗತ್ತೆ ಅನ್ನೋದನ್ನು ಮಾತನಾಡೋಣ. ಇವತ್ತು ಹೊಸ ಪಾಸ್ಪೋರ್ಟ್ ಹೊಸ ಪಾಸ್ಪೋರ್ಟ್ ಮಾಡುವಾಗ ಅಪ್ಲಿಕೇಶನ್ ಮಾಡುವಾಗ ಎರಡು ಆಪ್ಷನ್ಸ್ ಬರುತ್ತೆ. ಒಂದು ನಾರ್ಮಲ್ ಪಾಸ್ಪೋರ್ಟ್ ಅಪ್ಲಿಕೇಶನ್, ಇನ್ನೊಂದು ತತ್ಕಾಲ್ ಪಾಸ್ಪೋರ್ಟ್ ಅಪ್ಲಿಕೇಶನ್. ನಾರ್ಮಲ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಮಾಡಿದಲ್ಲಿ ಜಾಸ್ತಿ ಅಂದರೆ ನಮಗೆ ಪಾಸ್ಪೋರ್ಟ್ 20ರಿಂದ 25 ಕೆಲಸದ ದಿನಗಳಲ್ಲಿ ದೊರೆಯುತ್ತದೆ. ತತ್ಕಾಲ್ ಪಾಸ್ಪೋರ್ಟ್ ಅಪ್ಲಿಕೇಶನ್ ಮಾಡಿದಲ್ಲಿ 4 ಅಥವಾ 5 ದಿನದೊಳಗಡೆ, ಅಂದ್ರೆ ಜಾಸ್ತಿ ಅಂದ್ರೆ 7 ಒನ್ ವೀಕ್ ಒಳಗಡೆ ನಮಗೆ ವಿಳಾಸಕ್ಕೆ ತಲುಪುತ್ತದೆ. ಈಗ ಹೊಸ ಪಾಸ್ಪೋರ್ಟ್ ಮಾಡಲು ಬೇಕಾಗುವ ದಾಖಲೆಗಳು, ಮೊದಲನೇದಾಗಿ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕು, SLC ಮಾರ್ಕ್ಸ್ ಕಾರ್ಡ್ ಬೇಕು ಮತ್ತು ವಿಳಾಸದ ದಾಖಲೆ ಅಂದರೆ ರೇಷನ್ ಕಾರ್ಡ್, ವಾಟರ್ ID, ಬ್ಯಾಂಕ್ ಪಾಸ್ಬುಕ್, ಡ್ರೈವಿಂಗ್ ಲೈಸೆನ್ಸ್ ಯಾವುದು ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ. ಅಂದರೆ ಹೊಸ ಪಾಸ್ಪೋರ್ಟ್ ಮಾಡಲಿಕ್ಕೆ 3 ದಾಖಲೆಗಳು ಅತ್ಯವಶ್ಯಕ. ಪಾಸ್ಪೋರ್ಟ್ ಮಾಡುವಾಗ ಎಲ್ಲಾ ದಾಖಲೆಗಳು ಅಂದರೆ ಆಧಾರ್ ಕಾರ್ಡ್, ಮಾರ್ಕ್ಸ್ ಕಾರ್ಡ್ ನೀಡಿದಲ್ಲಿ ಮಾರ್ಕ್ಸ್ ಕಾರ್ಡ್ ಮತ್ತೆ ವಿಳಾಸದ ದಾಖಲೆ ಯಾವುದು ನಾವು ಯಾವುದನ್ನು ಪ್ರೊಡ್ಯೂಸ್ ಮಾಡ್ತೇವೆ ಅದರಲ್ಲಿ ಹೆಸರು, ಜನ್ಮ ದಿನಾಂಕ, ವಿಳಾಸ ಸರಿಯಾಗಿ ಇರಬೇಕಾಗತ್ತೆ. ಸರಿಯಾಗಿಲ್ಲ ಅಂದ್ರೆ ಮೊದಲು ಅದನ್ನು ಸರಿಪಡಿಸಿ ಆದ ಮೇಲೆ ಮಾತ್ರ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವುದು ಉತ್ತಮ. ನೆಕ್ಸ್ಟ್ ನಾವು ಹೊಸತು ಮಕ್ಕಳ ಪಾಸ್ಪೋರ್ಟ್ ಮತ್ತು ರಿನ್ಯೂವಲ್ ಪಾಸ್ಪೋರ್ಟ್ ಬಗ್ಗೆ ಮಾಹಿತಿ ನೀಡಲಿದ್ದೇವೆ. ವಿಡಿಯೋವನ್ನು ಸಮಯ ಕೊಟ್ಟು ನೋಡಿ, ಹಾಗೇನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಸೆಲೆಕ್ಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ಸರಿ, ಈಗ ನಾವು ಮಕ್ಕಳ ಪಾಸ್ಪೋರ್ಟ್ ಮಾಡುವ ಬಗ್ಗೆ ಏನೆಲ್ಲ ದಾಖಲೆಗಳು ಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದರ ಬಗ್ಗೆ ನೋಡೋಣ. ಮೊದಲನೇದಾಗಿ ಮಕ್ಕಳ ಪಾಸ್ಪೋರ್ಟ್ ಅಂದರೆ ಮೈನರ್ ಪಾಸ್ಪೋರ್ಟ್ ಅಂತ ನಾವು ಏನ್ ಹೇಳ್ತೇವೆ, ಅದನ್ನು ಅಪ್ಲೈ ಮಾಡಲು ಮಗುವಿನ ಬರ್ತ್ ಸರ್ಟಿಫಿಕೇಟ್, ಜನನ ಪ್ರಮಾಣ ಪತ್ರ ಮತ್ತು ತಂದೆ ಮತ್ತು ತಾಯಿಯ ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ಬೇಕಾಗುತ್ತೆ. ಮಕ್ಕಳ ಪಾಸ್ಪೋರ್ಟ್ ಮಾಡುವಾಗ ಜೊತೆಯಲ್ಲಿ ತಂದೆ ಮತ್ತು ತಾಯಿ ಕೂಡ ಪಾಸ್ಪೋರ್ಟ್ ಕೇಂದ್ರಕ್ಕೆ ಹಾಜರಾಗಬೇಕಾಗುತ್ತೆ. ಒಂದು ವೇಳೆ ತಂದೆ ಅಥವಾ ತಾಯಿ ಯಾರಾದರೂ ಒಬ್ಬರು ಮಗುವಿನ ಪಾಸ್ಪೋರ್ಟ್ ಮಾಡಲು ಪಾಸ್ಪೋರ್ಟ್ ಕೇಂದ್ರಕ್ಕೆ ಬರಲು ಸಾಧ್ಯವಿಲ್ಲದಿದ್ದಲ್ಲಿ ಅನೆಕ್ಷರ್ ಫಾರ್ಮ್ಸ್ ಗಳಿವೆ, ಅದನ್ನು ನಾವು ಸೈನ್ ಮಾಡಿ ಸಲ್ಲಿಸಬೇಕಾಗತ್ತೆ. ಮತ್ತೆ ಇದರ ದಾಖಲೆಗಳಲ್ಲಿ ನೋಡುವುದಾದ್ರೆ ದಾಖಲೆಗಳಲ್ಲಿ ಮಗುವಿನ ಹೆಸರು, ಜನನ ದಿನಾಂಕ ಮತ್ತು ತಂದೆ ತಾಯಿಯ ಹೆಸರು ಒಂದೊಂದು ಅಕ್ಷರ ಸಹ ಕಡ್ಡಾಯವಾಗಿ ಸರಿ ಇರಬೇಕು. ಇದ್ದಲ್ಲಿ ಮಾತ್ರ ಪಾಸ್ಪೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲ ಅಂತ ಹೇಳಿದ್ರೆ ಡಾಕ್ಯುಮೆಂಟ್ಗಳನ್ನು ಪರಿಶೀಲಿಸಿ ಸರಿ ಮಾಡಿ ಆಮೇಲೆ ಅರ್ಜಿ ಸಲ್ಲಿಸಿ. ಏನಂದ್ರೆ ಪಾಸ್ಪೋರ್ಟ್ ಅರ್ಜಿ ಸಲ್ಲಿಸಿದ ಮೇಲೆ ನೀವು ಪಾಸ್ಪೋರ್ಟ್ ಕೇಂದ್ರಕ್ಕೆ ಹೋಗ್ಬೇಕಾಗತ್ತೆ. ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ಸರಿ ಇಲ್ಲ, ನಿಮ್ಮ ದಾಖಲೆಗಳಲ್ಲಿ ಮಿಸ್ ಮ್ಯಾಚ್ ಇದೆ ಗೊತ್ತಾದ್ರೆ ಸುಮ್ನೆ ನೀವು ವಾಪಸ್ ಬರ್ಬೇಕಾಗತ್ತೆ. ಮತ್ತೆ ಪುನಃ ಸರಿ ಮಾಡಿದ್ಮೇಲೆ ಪುನಃ ಇನ್ನೊಮ್ಮೆ ಅಪಾಯಿಂಟ್ಮೆಂಟ್ ತೆಗ್ಬೇಕಾಗತ್ತೆ, ರೀಶೆಡ್ಯೂಲ್ ಮಾಡ್ಕೋಬೇಕಾಗತ್ತೆ ಅಪಾಯಿಂಟ್ಮೆಂಟ್ ಅನ್ನು. ಆಮೇಲೆ ಇನ್ನೊಮ್ಮೆ ಮಗು ಅಥವಾ ನೀವು ಪಾಸ್ಪೋರ್ಟ್ ಕೇಂದ್ರಕ್ಕೆ ಪ್ರೊಡ್ಯೂಸ್ ಆಗ್ಬೇಕಾಗತ್ತೆ. ಇದರಿಂದ ನಿಮ್ಮ ಸಮಯ ವಿನಾಕಾರಣ ವ್ಯರ್ಥವಾಗುತ್ತೆ. ಇದಕ್ಕಾಗಿ ನೀವು ಮೊದಲು ಏನು ಡಾಕ್ಯುಮೆಂಟೇಶನ್ ಇದೆ ಅದನ್ನು ಸರಿಯಾಗಿ ಚೆಕ್ ಮಾಡಿ ಆಮೇಲೆ ಅರ್ಜಿ ಸಲ್ಲಿಸುವುದು ಉತ್ತಮವಾಗಿರುತ್ತೆ. ಸರಿ, ಮುಂದೆ ನಾವು ಪಾಸ್ಪೋರ್ಟ್ ನವೀಕರಣಕ್ಕೆ ಬೇಕಾಗುವ ದಾಖಲೆಗಳ ಬಗ್ಗೆ ತಿಳಿಯಲಿದ್ದೇವೆ. ವಿಡಿಯೋವನ್ನು ಸಮಯ ಕೊಟ್ಟು ನೋಡಿ, ಹಾಗೇನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಸೆಲೆಕ್ಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ. ನಿಮಗೆ ಯಾವ ವಿಷಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂದು ಕಮೆಂಟ್ ಮಾಡಿ. ಈಗ ಪಾಸ್ಪೋರ್ಟ್ ನವೀಕರಣದ ಬಗ್ಗೆ ನಾವು ಮಾತಾಡೋಣ. ಕೆಲವೊಂದು ವಿಷಯಗಳು, ಹೊಸ ವಿಷಯಗಳು ಬಂದಿದೆ, ಅದರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲಿಗೆ ಪಾಸ್ಪೋರ್ಟ್ ನವೀಕರಣ ಅರ್ಜಿ ಸಲ್ಲಿಸಬೇಕಾದಾಗ ಅಂದ್ರೆ ಸಲ್ಲಿಸುವ ಸಮಯದಲ್ಲಿ ಮುಖ್ಯವಾಗಿ ಗಮನದಲ್ಲಿಡಬೇಕಾದ ಮಾಹಿತಿ ಏನೆಂದರೆ ಪಾಸ್ಪೋರ್ಟ್ ನವೀಕರಣ ದಿನಾಂಕ ಮತ್ತು ಪಾಸ್ಪೋರ್ಟ್ ದಾರರ ವಯಸ್ಸು. ಅಂದರೆ ಮೈನರ್ ಮಕ್ಕಳು 18 ವರ್ಷ ಮೇಲ್ಪಟ್ಟವರು ಎಂದು ಸರಿಯಾಗಿ ಮಾಹಿತಿಯನ್ನು ನಾವು ನೋಡ್ಬೇಕಾಗತ್ತೆ. ಅಂದ್ರೆ ಅವರು ರಿನ್ಯೂವಲ್ ಟೈಮ್ ಅಲ್ಲಿ ಅವರು ಮೈನರ್ ಆಗಿದ್ದಾರಾ ಅಥವಾ ಮೇಜರ್ ಅಲ್ಲಿ ಇದ್ದಾರಾ, ಅಂದ್ರೆ 18 ಇಯರ್ ಅಬೌವ್ ಇದ್ದಾರಾ, 10 ಇಯರ್ ಬಿಲೋ ಇದ್ದಾರಾ ಅಂತ ನಾವು ಮೊದಲು ಗಮನಿಸಬೇಕು ಓಲ್ಡ್ ಪಾಸ್ಪೋರ್ಟ್ ಅನ್ನು. ಆಮೇಲೆ ಪಾಸ್ಪೋರ್ಟ್ ನವೀಕರಣದಲ್ಲಿ ಕೂಡ 2 ಆಪ್ಷನ್ ನಿಮ್ಗೆ ಸಿಗುತ್ತೆ, ನಾರ್ಮಲ್ ಸರ್ವಿಸ್ ಸಿಗುತ್ತೆ, ತತ್ಕಾಲ್ ಸರ್ವಿಸ್ ಕೂಡ ನಿಮ್ಗೆ ಸಿಗುತ್ತೆ. ಅದನ್ನು ನೀವು ಅಪ್ಲೈ ಮಾಡಬಹುದು. 2 ಸರ್ವಿಸ್ ಅಲ್ಲಿ ಯಾವ್ದು ಬೇಕಾದ್ರೂ ಅಪ್ಲೈ ಮಾಡಬಹುದು. ಮತ್ತೆ ಪಾಸ್ಪೋರ್ಟ್ ನವೀಕರಣದ ಸಮಯದಲ್ಲಿ ಹಳೆಯ ಪಾಸ್ಪೋರ್ಟ್ ನಲ್ಲಿ
ಯಾವುದೇ ತಿದ್ದುಪಡಿ ಇದ್ದಲ್ಲಿ, ನಿಮ್ಗೇನಾದ್ರೂ ನಿಮ್ಮ ಹತ್ರ ಇರೋ ಓಲ್ಡ್ ಪಾಸ್ಪೋರ್ಟ್ ಅಲ್ಲಿ ಏನಾದ್ರೂ ತಿದ್ದುಪಡಿ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ, ತತ್ಕಾಲ್ ಸರ್ವಿಸ್ ಮಾಡಿದ್ರೂ ಸಹ ನೀವು ಪಾಸ್ಪೋರ್ಟ್ ಕೇಂದ್ರ ತಿರಸ್ಕರಿಸುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಅಂದರೆ ಏನಾದರೂ ತಿದ್ದುಪಡಿ ಇದ್ದಲ್ಲಿ, ಗಮನಿಸಿ, ಏನಾದ್ರೂ ತಿದ್ದುಪಡಿ ಇದ್ದಲ್ಲಿ ನಾರ್ಮಲ್ ಸರ್ವಿಸ್ ಅಲ್ಲಿ ಅರ್ಜಿ ಸಲ್ಲಿಸುವುದು ಉತ್ತಮ. ಯಾಕಂದ್ರೆ ನೀವು ಒಂದು ಸಲ ಏನು ತತ್ಕಾಲ್ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡ್ತೀರಿ, ಆ ಹಣ ನಿಮ್ಗೆ ರಿಫಂಡ್ ಆಗಲ್ಲ. ನೆಕ್ಸ್ಟ್ ಅದು ನಾರ್ಮಲ್ ಮಾಡಿದ್ರು ಕೂಡ ಪಾಸ್ಪೋರ್ಟ್ ಕೇಂದ್ರದಲ್ಲಿ ನಿಮ್ಗೆ ಆ ಹಣ ಮಾತ್ರ, ಏನು ತತ್ಕಾಲ್ ಸರ್ವಿಸ್ಗೆ ನೀವು ಅಮೌಂಟ್ ಪೇ ಮಾಡ್ಬೇಕಾಗತ್ತೆ, ಅದನ್ನು ಪೇ ಮಾಡ್ಲೇಬೇಕಾಗತ್ತೆ. ಅದಕ್ಕೆ ಅರ್ಜಿ ಸಲ್ಲಿಸುವಾಗಲೇ ನಿಮಗೆ ನಾರ್ಮಲ್ ಸರ್ವಿಸ್ ಬೇಕಾ ತತ್ಕಾಲ್ ಸರ್ವಿಸ್ ಬೇಕಾ ಅನ್ನೋದನ್ನು ಡಾಕ್ಯುಮೆಂಟ್ ಎಲ್ಲ ನೋಡಿ ಸರಿಯಾಗಿ ಗಮನಿಸಿ ಅರ್ಜಿ ಸಲ್ಲಿಸುವುದು ಉತ್ತಮವಾಗಿರುತ್ತೆ. ಪಾಸ್ಪೋರ್ಟ್ ನವೀಕರಣದ ಬಗ್ಗೆ ಒಂದು ಇಂಪಾರ್ಟೆಂಟ್ ಮಾಹಿತಿ, ಹೆಚ್ಚಿನವರಿಗೆ ಈ ಡೌಟ್ಸ್ ಇರುತ್ತೆ ನೋಡಿ. ನಮಗೆ ಯಾವಾಗ ಅಂದ್ರೆ ಯಾವ ಟೈಮಲ್ಲಿ ನಾವು ನವೀಕರಣವನ್ನು ಮಾಡ್ಬೇಕಾಗತ್ತೆ? 1 ವರ್ಷ ಪಾಸ್ಪೋರ್ಟ್ ರಿನ್ಯೂವಲ್ಗೆ 1 ವರ್ಷ, ಅಂದ್ರೆ ಪಾಸ್ಪೋರ್ಟ್ ರಿನ್ಯೂವಲ್ ಡೇಟ್ ಏನಿದೆ ಅದಕ್ಕಿಂತ 364 ಡೇಸ್ ಮುಂಚೆ ನೀವು ಯಾವಾಗ ಬೇಕಾದರೂ ಪಾಸ್ಪೋರ್ಟ್ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬಹುದಾಗಿದೆ. ಈಗ ನವೀಕರಣಕ್ಕೆ ಏನೆಲ್ಲ ದಾಖಲೆಗಳು ಬೇಕಾಗತ್ತೆ? ನವೀಕರಣ ದಿನಾಂಕ ಮುಗಿಯುವ ಮೊದಲು ಅರ್ಜಿ ಸಲ್ಲಿಸಿದಲ್ಲಿ ಪಾಸ್ಪೋರ್ಟ್ ಜೊತೆ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗತ್ತೆ, ಮತ್ತು ರೇಷನ್ ಕಾರ್ಡ್ ಅಥವಾ ವಾಟರ್ ಐಡಿ ಅಥವಾ ಪಾನ್ ಕಾರ್ಡ್ ಯಾವುದಾದ್ರೂ ಒಂದು ದಾಖಲೆ ಸಾಕಾಗತ್ತೆ. ಆದರೆ ಪಾಸ್ಪೋರ್ಟ್ ನವೀಕರಣದ ದಿನಾಂಕ ಮುಗಿದು 3 ವರ್ಷದ ಒಳಗೆ ಅಥವಾ 3 ವರ್ಷಕ್ಕಿಂತ ಜಾಸ್ತಿ ಆಗಿದ್ದಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಬೇಕಾಗಿದ್ದು, ಅದರ ಜೊತೆಗೆ ರೇಷನ್ ಕಾರ್ಡ್, ವಾಟರ್ ಐಡಿ, ಪಾನ್ ಕಾರ್ಡ್ ಜೊತೆಗೆ SSLC ಆಗಿದ್ದಲ್ಲಿ SSLC ಮಾಸ್ ಕಾರ್ಡ್ ಅನ್ನು ಸಲ್ಲಿಸುವುದು ಉತ್ತಮವಾಗಿರುತ್ತೆ. ಅಂದ್ರೆ ECR ಏನ್ ಹೇಳ್ತೇವೆ, ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್, ಅದಕ್ಕೋಸ್ಕರ SSLC ಮಾಸ್ ಕಾರ್ಡ್ ಅನ್ನು ಸಲ್ಲಿಸುವುದು ಉತ್ತಮವಾಗಿರುತ್ತೆ. ಓಕೆ, ಈಗಾಗಲೇ ತಿಳಿಸಿದ ಮಾಹಿತಿ ಸರಿಯಾಗಿ ಇನ್ನೊಮ್ಮೆ ನೋಡಿಕೊಳ್ಳಿ. ಹಾಗೇನೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಪಾಸ್ಪೋರ್ಟ್ ನವೀಕರಣದ ಸಮಯದಲ್ಲಿ ಪಾಸ್ಪೋರ್ಟ್ ಮತ್ತು ನಾನು ತಿಳಿಸಿದ ದಾಖಲೆಗಳನ್ನು ಪರಿಶೀಲಿಸಿ. ಹೆಸರು, ಜನನ ದಿನಾಂಕ, ತಂದೆ ತಾಯಿ ಹೆಸರು, ವಿಳಾಸ ಸರಿಯಾಗಿದೆಯಾ ನೋಡ್ಕೊಳ್ಳಿ. ಇಲ್ಲದಿದ್ದಲ್ಲಿ ದಾಖಲೆಗಳನ್ನು ಸರಿಪಡಿಸಿ ಆಮೇಲೆ ನವೀಕರಣಕ್ಕೆ ಅರ್ಜಿ ಸಲ್ಲಿಸಿ. ಸರಿ, ಮುಂದಕ್ಕೆ ನಾವು ಮಕ್ಕಳ ಪಾಸ್ಪೋರ್ಟ್ ಅಂದ್ರೆ ಮೈನರ್ ಪಾಸ್ಪೋರ್ಟ್ ಏನಂತ ಹೇಳ್ತೇವೆ, ಅದನ್ನು ನವೀಕರಣಕ್ಕೆ ಏನು ಎಲ್ಲ ಡಾಕ್ಯುಮೆಂಟ್ ಬೇಕು, ಹೇಗೆ ಮಾಡುವುದಂತ ನೋಡೋಣ. ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಅಂದ್ರೆ ಜನನ ಪ್ರಮಾಣ ಪತ್ರದ ಜೊತೆಗೆ ತಂದೆ ಅಥವಾ ತಾಯಿ ಅಥವಾ ಗಾರ್ಡಿಯನ್ ಪಾಸ್ಪೋರ್ಟ್ ಕೇಂದ್ರಕ್ಕೆ ಹಾಜರಿರಬೇಕಾಗತ್ತೆ. ಮಕ್ಕಳ ಪಾಸ್ಪೋರ್ಟ್ ಅಂದ್ರೆ ಮೈನರ್ ಪಾಸ್ಪೋರ್ಟ್ 5 ವರ್ಷಗಳ ಅವಧಿಗೆ ಭಾರತ ಸರ್ಕಾರದಿಂದ ನೀಡಲಾಗುತ್ತದೆ. ಅಂದರೆ ಮಕ್ಕಳಿಗೆ 15 ಅಥವಾ 18 ವರ್ಷ ತುಂಬುವವರೆಗೆ ಪ್ರತಿ 5 ವರ್ಷಕ್ಕೊಮ್ಮೆ ನವೀಕರಣ ಮಾಡಬೇಕಾಗತ್ತೆ. ಇದಕ್ಕೆ ತಂದೆ ಅಥವಾ ತಾಯಿ ಯಾರಾದ್ರೂ ಪಾಸ್ಪೋರ್ಟ್ ಕೇಂದ್ರಕ್ಕೆ ಹಾಜರಾಗಲು ಸಾಧ್ಯವಾಗದಿದ್ದಲ್ಲಿ ಅನೆಕ್ಷಸ್ ಫಾರ್ಮ್ಸ್ ಗಳಿವೆ, ಆ ಫಾರ್ಮ್ಸ್ ಗಳನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೇಕಾಗತ್ತೆ. 18 ವರ್ಷ ಮೇಲ್ಪಟ್ಟ ನಾಗರಿಕನ ಪಾಸ್ಪೋರ್ಟ್ ಪ್ರತಿ 10 ವರ್ಷಕ್ಕೊಮ್ಮೆ ನವೀಕರಣ ಮಾಡ್ಬೇಕಾಗತ್ತೆ. ಅಂದ್ರೆ ಮೈನರ್ ಪಾಸ್ಪೋರ್ಟ್ ಅಂದ್ರೆ 5 year ವ್ಯಾಲಿಡಿಟಿ ಇರುತ್ತೆ, ಅಂದ್ರೆ 5 ವರ್ಷದ್ದು ಅದಕ್ಕೆ ಅವಧಿ ನೀಡಿರ್ತಾರೆ. ಮತ್ತೆ ಮೇಜರ್ ಪಾಸ್ಪೋರ್ಟ್ 18 year ಎಬವ್ ಅಂತ ಹೇಳಿದ್ರೆ, ಮತ್ತೆ ಪಾಸ್ಪೋರ್ಟ್ ಮಾಡಿದ್ರೆ ಅಥವಾ ರಿನ್ಯೂವಲ್ ಮಾಡಿದ್ರೆ, ಮೈನರ್ ಪಾಸ್ಪೋರ್ಟ್ ಅನ್ನು ಕೂಡ ಅವರು 18 ಆದ್ಮೇಲೆ ರಿನ್ಯೂವಲ್ ಮಾಡಿದ್ರು ಅಂತ ಹೇಳಿದ್ರೆ ಅವರಿಗೆ 10 ವರ್ಷದ ಅವಧಿ ಸಿಗುತ್ತೆ. ಮುಖ್ಯವಾಗಿ ಪಾಸ್ಪೋರ್ಟ್ ಹೊಂದಿರುವ ಪ್ರತಿಯೊಬ್ರು, ಅಂದ್ರೆ ಪಾಸ್ಪೋರ್ಟ್ ಮಾಡಿದ ಪ್ರತಿಯೊಬ್ರು ಹೊಸತು ಅಥವಾ ರಿನ್ಯೂವಲ್ ಯಾವುದು ಮಾಡಿದ್ರು ಕೂಡ ಅದಕ್ಕೆ 10 ವರ್ಷಗಳ ಅವಧಿ ಇರುತ್ತೆ. ಕನಿಷ್ಠ 6 ತಿಂಗಳ ಮುಂದೆ ನವೀಕರಣ ಮಾಡುವುದು ಸರಿಯಾದ ಸಮಯವಾಗಿರುತ್ತೆ. ಯಾಕೆ ಅಂದರೆ ಇದರಲ್ಲಿ ಕೆಲವೊಂದು ಕಂಪನಿ ವೀಸಾ ಸಿಗ್ಬೇಕು ಅಂತ ಹೇಳಿದ್ರೆ, ಅಥವಾ ಕೆಲವೊಂದು ಕಂಟ್ರಿಗೆ ನೀವು ಟ್ರಾವೆಲ್ ಮಾಡ್ಬೇಕು ಅಂತ ಹೇಳಿದ್ರೆ, ಜಾಬ್ ಅಪ್ಲಿಕೇಶನ್ ಅಂದ್ರೆ ವರ್ಕ್ಗೆ ಹೋಗೋದಾದ್ರೆ, ವರ್ಕ್ ಪರ್ಮಿಟ್ ಅಲ್ಲಿ ಹೋಗೋದಾದ್ರೆ, ಅವಾಗ ಸರಿಯಾಗಿ ನಿಮ್ಗೆ 6 ತಿಂಗಳ ವ್ಯಾಲಿಡಿಟಿ ಇದ್ದ ಪಾಸ್ಪೋರ್ಟ್ ಅಥವಾ 1 ವರ್ಷದ ವ್ಯಾಲಿಡಿಟಿ ಇದ್ದ ಪಾಸ್ಪೋರ್ಟ್, ಆ ರೀತಿಯನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ನೀವು ಬೇಗನೆ ರಿನ್ಯೂವಲ್ ಮಾಡ್ಬೇಕಾಗತ್ತೆ ಪಾಸ್ಪೋರ್ಟ್ ಅನ್ನು. ಓಕೆ, ಇದಿಷ್ಟು ದಾಖಲೆಗಳಾಯ್ತು. ದಾಖಲೆಗಳ ಬಗ್ಗೆ ನಾವು ಮಾತಾಡಿ ಆಯ್ತು. ವಿಡಿಯೋವನ್ನು ಸಮಯ ಕೊಟ್ಟು ನೋಡಿ. ಹಾಗೇನೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಸೆಲೆಕ್ಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ. ಈಗಾಗಲೇ ಇತ್ತೀಚೆಗೆ ಪಾಸ್ಪೋರ್ಟ್ ಅಲ್ಲಿ ಒಂದು ಲೇಟೆಸ್ಟ್ ಒಂದು ಮುಖ್ಯವಾದ ಅಪ್ಡೇಟ್ ಬಗ್ಗೆ ಹೇಳೋಣ, ನೋಡ್ಕೊಂಡು ಬರೋಣ. ಹೊಸತು ಅಥವಾ ನವೀಕರಣ ಅರ್ಜಿ ಸಲ್ಲಿಸುವಾಗ ಅರ್ಜಿದಾರರಿಗೆ ಮದುವೆ ಅಂದ್ರೆ ಮ್ಯಾರೇಜ್ ಆಗಿದ್ದಲ್ಲಿ ಅರ್ಜಿದಾರರು ತಮ್ಮ ಗಂಡ ಅಥವಾ ಹೆಂಡತಿಯ ಹೆಸರು, ಸ್ಪೌಸ್ ನೇಮ್ ಏನೆಂದು ಹೇಳ್ತೇವೆ ನಾವು, ಅದನ್ನು ತಮ್ಮ ಪಾಸ್ಪೋರ್ಟ್ ಅಲ್ಲಿ ನೋಂದಾಯಿಸಲು
ಅಂದ್ರೆ ಅವರ ಹೆಸರನ್ನು ಅಥವಾ ಗಂಡನ ಹೆಸರು ಹೆಂಡತಿಯ ಪಾಸ್ಪೋರ್ಟ್ ಅಲ್ಲಿ ಅಥವಾ ಹೆಂಡತಿಯ ಹೆಸರು ಗಂಡನ ಪಾಸ್ಪೋರ್ಟ್ ಅಲ್ಲಿ ಸೇರಿಸಲು ಬಯಸಿದ್ದಲ್ಲಿ, ನೋಂದಾಯಿಸಲು ಬಯಸಿದ್ದಲ್ಲಿ ಕಡ್ಡಾಯವಾಗಿ ಮ್ಯಾರೇಜ್ ಸರ್ಟಿಫಿಕೇಟ್ ಅನ್ನು ಸಲ್ಲಿಸಬೇಕಾಗತ್ತೆ. ಈಗ ಇದೊಂದು ಲೇಟೆಸ್ಟ್ ಅಪ್ಡೇಟ್, ಇದು ಕಂಪಲ್ಸರಿಯಾಗಿ ಒಂದು ಬಂದಂತ ಅಪ್ಡೇಟ್. ಯಾರು ಮ್ಯಾರಿಡ್ ಇದ್ದಾರೆ ಅವರಿಗೆ ಕಡ್ಡಾಯವಾಗಿ ಸಲ್ಲಿಸಬೇಕಾಗುತ್ತೆ. ಇದು ಹೊಸತು ಅಥವಾ ರಿನ್ಯೂವಲ್ ಮಾಡುವ ಟೈಮ್ ಅಲ್ಲಿ ಕೂಡ ಸಲ್ಲಿಸಬೇಕಾಗತ್ತೆ. ಒಂದು ವೇಳೆ ಮ್ಯಾರೇಜ್ ಸರ್ಟಿಫಿಕೇಟ್ ಇಲ್ಲದಿದ್ದಲ್ಲಿ ಅನೆಕ್ಷರ್ ಜೆ ಫಾರಂ ಅಲ್ಲಿ ಗಂಡ ಮತ್ತು ಹೆಂಡತಿಯ ಜೊತೆಯಾಗಿರುವ ಫೋಟೋ ಸೆಲ್ಫ್ ಅಟೆಸ್ಟ್ ಮಾಡಬೇಕು. ಅಂದರೆ ಇಬ್ಬರು ಕೂಡ ಫೋಟೋ ಕ್ರಾಸ್ ಸೈನ್ ಮಾಡಿಸಿಕೊಂಡು ಪಾಸ್ಪೋರ್ಟ್ ಅಥವಾ ಆಧಾರ್ ಕಾರ್ಡ್ ನಂಬರ್ ಆ ಫೈಲ್ ನಲ್ಲಿ ಎಂಟ್ರಿ ಮಾಡಿ ಅಥವಾ ಅಲ್ಲಿ ಬರಲಿಕ್ಕಿದೆ ಬರೆದು ಸಹಿ ಮಾಡಿ ಸಲ್ಲಿಸಬೇಕಾಗತ್ತೆ. ಇದು ಇತ್ತೀಚೆಗೆ ಬಂದಿರುವಂತಹ ಹೊಸ ನಿಯಮವಾಗಿದೆ. ನಾವು ಅರ್ಜಿ ಸಲ್ಲಿಸುವಾಗ ಈ ಪಾಯಿಂಟ್ ಅನ್ನು ನಾವು ಒಂದು ಗಮನದಲ್ಲಿಡ್ಬೇಕಾಗತ್ತೆ. ಅಂದ್ರೆ ತುಂಬಾ ಜನರಿಗೆ ಇದು ಗೊತ್ತಿಲ್ಲ. ಹೋಗಿ ವಾಪಸ್ ಬರ್ತಾರೆ, ಪಾಸ್ಪೋರ್ಟ್ ಕೇಂದ್ರಕ್ಕೆ ತೆರಳಿ ಅಲ್ಲಿ ನಾವು ಮ್ಯಾರೇಜ್ ಸರ್ಟಿಫಿಕೇಟ್ ತಗೊಂಬನ್ನಿ ಅಥವಾ ಅನೆಕ್ಷರ್ ಜೆ ಫಾರ್ಮ್ ತಗೊಂಬನ್ನಿ ಅಂತ ವಾಪಸ್ ಬರ್ತಾರೆ. ಸರಿ, ಇದೆಲ್ಲ ಪಾಸ್ಪೋರ್ಟ್ ಅಪ್ಲಿಕೇಶನ್ ಸಲ್ಲಿಸುವಾಗ ಗಮನದಲ್ಲಿಡಬೇಕಾದ ಮುಖ್ಯವಾದ ಮಾಹಿತಿಗಳು. ಇದನ್ನು ಬಿಟ್ಟು ನಿಮ್ಗೆ ಬೇರೆ ಯಾವುದೇ ಸಮಸ್ಯೆಗಳು ಇದೆ ಅಂದ್ರೆ, ನಮ್ಗೆ ಇಂಥದ್ದೊಂದು ಸಮಸ್ಯೆ ಬಂದಿದೆ, ಪರಿಹಾರ ಗೊತ್ತಾಗ್ಲಿಲ್ಲ ಅಂದ್ರೆ, ಆ ಸಮಸ್ಯೆಗೆ ಏನು ಸೊಲ್ಯೂಷನ್ ಅಂತ ಗೊತ್ತಾಗ್ಲಿಲ್ಲ ಅಂತ ಇದ್ದಲ್ಲಿ ಕಮೆಂಟ್ ಮೂಲಕ ನಮ್ಗೆ ತಿಳಿಸಿದಲ್ಲಿ ನಿಮ್ಮ ಸಮಸ್ಯೆಗೆ ಮಾಹಿತಿಯನ್ನು ನೀಡಲು ನಾವು ಪ್ರಯತ್ನಿಸುತ್ತೇವೆ. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ 1.1K ಸಬ್ಸ್ಕ್ರೈಬರ್ಸ್ಗೆ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ ಸಬ್ಸ್ಕ್ರೈಬ್ಗೆ ಈ ಮೂಲಕ ಧನ್ಯವಾದಗಳನ್ನು ತಿಳಿಸುತ್ತಾ ತಾವು ಕೂಡ ಸಪೋರ್ಟ್ ಮಾಡಿ. ಧನ್ಯವಾದಗಳು.